ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕಾ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಅಂಡ್ ಈ ಕ್ವಶನ್ ಅಂತ ನನಗೆ ಸಾವಿರಾರು ಜನ ಕೇಳ್ತಲೇ ಇರ್ತೀರಾ. ಸರಿ, ಅದನ್ನ ಸೈಡ್ ಇಟ್ಬಿಡೋಣ. ಫಸ್ಟ್ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ ಏನೇನು, ಯಾವ್ಯಾವ್ದು, ಎಷ್ಟು ಅಂತ ತಿಳ್ಕೊಳ್ಳೋಣ. ಒಬ್ರು ನಾರ್ಮಲ್ ಅಡಲ್ಟ್ಸ್ಗೆ ನಮ್ಮ ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ನ 6 ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ. ಈ 6 ಕ್ಯಾಟಗರಿ ಆಫ್ ನ್ಯೂಟ್ರಿಯೆಂಟ್ಸ್ ನಮ್ಗೆ ಎವ್ರಿ ಡೇ ಬೇಕು. ಎನರ್ಜಿಗೆ, ಗ್ರೋತ್ಗೆ, ರಿಕವರಿಗೆ, ಹಾರ್ಮೋನ್ಸ್ ಹೆಲ್ತ್ಗೆ, ಇಮ್ಯುನಿಟಿಗೆ, ಬ್ರೈನ್ ಹೆಲ್ತ್ಗೆ ಮತ್ತು ಓವರ್ ಆಲ್ ವೆಲ್ನೆಸ್ಗೆ. ಅದೇನು ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಕ್ಯಾಟಗರಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಇದು ನಮ್ಮ ಮೇಜರ್ ಪೋರ್ಷನ್ ಆಫ್ ಅವರ್ ಡಯಟ್ ಆಗಿರ್ಬೇಕು. ಫಸ್ಟ್ ಪ್ರೋಟೀನ್. ಇದು ಮಸಲ್ಸ್ ನ ರಿಕವರಿ ಮಾಡುತ್ತೆ ಮತ್ತೆ ಹಾರ್ಮೋನ್ಸ್ ಮತ್ತೆ ಇಮ್ಯುನಿಟಿನ ಕಾಪಾಡುತ್ತೆ. ಸೆಕೆಂಡ್ ಕಾರ್ಬೋಹೈಡ್ರೇಟ್ಸ್. ಇದೊಂದು ಮೇನ್ ಎನರ್ಜಿ ಸೋರ್ಸ್. ನೆಕ್ಸ್ಟ್ ಹೆಲ್ದಿ ಫ್ಯಾಟ್ಸ್, ಹಾರ್ಮೋನ್, ಬ್ರೈನ್ ಮತ್ತು ಜಾಯಿಂಟ್ಸ್ ಹೆಲ್ತ್ಗೆ. ನೆಕ್ಸ್ಟ್ ಫೈಬರ್, ಗಟ್ ಹೆಲ್ತ್ ಮತ್ತೆ ಡೈಜೆಷನ್ಗೆ. ವಾಟರ್, ಹೈಡ್ರೇಷನ್ ಮತ್ತು ಮೆಟಬಾಲಿಸಮ್ಗೆ. ಸೆಕೆಂಡ್ ಕ್ಯಾಟಗರಿ ಬಂದು ಎಸೆನ್ಷಿಯಲ್ ವೈಟಮಿನ್ಸ್. ಎ ಇಂದ ಕೆ ವರೆಗೂ 13 ವೈಟಮಿನ್ಸ್ ಇದೆ. ಇದೆಲ್ಲಾನು ನಮ್ಗೆ ಬೇಕು. ಥರ್ಡ್ ಕ್ಯಾಟಗರಿ ಬಂದು ಮಿನರಲ್ಸ್. ಕ್ಯಾಲ್ಸಿಯಂ, ಐರನ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಜಿಂಕ್, ಈ ತರ ಈ 14 ಎಸೆನ್ಷಿಯಲ್ ಮಿನರಲ್ಸ್ ನ ನಾವು ಕನ್ಸ್ಯೂಮ್ ಮಾಡಲೇಬೇಕು. ಫೋರ್ತ್ ಕ್ಯಾಟಗರಿ ಬಂದು ಫ್ಯಾಟಿ ಆಸಿಡ್ಸ್, ಅಂದ್ರೆ ಒಮೆಗಾ 3, 6 ಮತ್ತೆ 9. ಫ್ಯಾಟಿ ಆಸಿಡ್ಸ್ ನಿಮ್ಗೆ ಏನಿಗೆ ಬೇಕಂತ ಹೇಳ್ತೀನಿ. ಬ್ರೈನ್, ಹಾರ್ಟ್, ಹಾರ್ಮೋನ್, ಸ್ಕಿನ್ ಮತ್ತು ನಿಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡೋಕೆ ಬೇಕು. ಫಿಫ್ತ್ ಕ್ಯಾಟಗರಿ ಏನ್ ಗೊತ್ತಾ? ಅಮಿನೋ ಆಸಿಡ್ಸ್. ನಮ್ಮ ಬಾಡಿಗೆ ಡೈಲಿ 9 ಅಮಿನೋ ಆಸಿಡ್ಸ್ ಬೇಕೇ ಬೇಕು. ಇದು ನಿಮ್ಮ ಪ್ರೋಟೀನ್ ಸೋರ್ಸ್ ಅಲ್ಲಿ ಸಿಗುತ್ತೆ. ಆರನೇದೇನ್ ಗೊತ್ತಾ? ಇಂಪಾರ್ಟೆಂಟ್ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂಡ್ ಆಂಟಿ ಆಕ್ಸಿಡೆಂಟ್. ಈ ಕ್ಯಾಟಗರಿಲಿ 5 ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಮ ಆಂಟಿ ಏಜಿಂಗಿಗೆ, ಹಾರ್ಟ್ ಹೆಲ್ತ್ಗೆ, ಸ್ಕಿನ್, ಐಸ್ ಮತ್ತೆ ಇದೊಂದು ಆಂಟಿ ಇನ್ಫ್ಲಮೇಟರಿ ಆಗಿರುತ್ತೆ. ಈ 6 ಕ್ಯಾಟಗರಿ ನೋಡಿದ್ರಲ್ವಾ? ಈಗ ನಾನ್ ನಿಮ್ಗೆ 48 ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೇಳಿದೆ. ಇದು ನಿಮ್ಮ ಐಡಿಯಲ್ ನ್ಯೂಟ್ರಿಷನ್ ಚೆಕ್ ಲಿಸ್ಟ್, ಅಂದ್ರೆ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು. ಎಕ್ಸಾಂಪಲ್, ಪ್ರೋಟೀನ್ ಸೋರ್ಸ್ 2 to 4 ಟೈಮ್ಸ್ ತಗೋಬೇಕು. ಮಿನಿಮಮ್ 2 ಫ್ರೂಟ್ಸ್ ತಿನ್ಬೇಕು. 5 ರಿಂದ 6 ವೆಜಿಟೇಬಲ್ ಸರ್ವಿಂಗ್ಸ್ ತಗೋಬೇಕು. ಹೆಲ್ದಿ ಫ್ಯಾಟ್ಸ್ ತಿನ್ಬೇಕು. ಫೈಬರ್ ರಿಚ್ ಫುಡ್ಸ್ ತಿನ್ಬೇಕು. ಸನ್ ಎಕ್ಸ್ಪೋಜರ್ ಅಂದ್ರೆ ವಿಟಮಿನ್ ಡಿ ಬೇಕು. ಫರ್ಮೆಂಟೆಡ್ ಅಂಡ್ ಗಟ್ ಫ್ರೆಂಡ್ಲಿ ಫುಡ್ಸ್ ತಗೊಳ್ಳೇಬೇಕು. ಇದ್ರ ಜೊತೆಗೆ 2 ರಿಂದ 4 ಲೀಟರ್ ನೀರು ಕುಡಿಲೇಬೇಕು. ಕೇಳ್ತಾ ಇದ್ದಾನೆ ಉಫ್ ಅನ್ಸ್ತಿದೆ ಅಲ್ವಾ? ಇದೆಲ್ಲ ಇದ್ರೇನೆ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅನ್ನೋದು. ಇದು ನಾವ್ ಯಾವಾಗ ತಗೊಳ್ಳಲ್ವೋ, ಅಂದ್ರೆ ಈ ನ್ಯೂಟ್ರಿಯೆಂಟ್ ನ ನಮ್ಮ ಬಾಡಿಗೆ ಕೊಡ್ದೇನೆ ಡಿಫಿಷಿಯನ್ಸಿ ಯಾವಾಗ ಮಾಡ್ಕೋತೀವೋ, ದಿನ ಪೂರ್ತಿ ಸುಸ್ತಾಗೋದು, ಏರ್ ಫಾಲು, ಸ್ಕಿನ್ ಕ್ವಾಲಿಟಿ ಕಡಿಮೆ ಆಗೋದು, ನೇಲ್ಸ್ ವೀಕ್ ಆಗೋದು, ಪೂರ್ ಸ್ಲೀಪ್ ಆಗೋದು, ಆಂಗ್ಸೈಟಿ, ಸ್ಟ್ರೆಸ್, ಬ್ರೈನ್ ಫಾಗ್ ಆಗೋದು, ಲೋ ಇಮ್ಯುನಿಟಿ, ಡೈಜೆಸ್ಟಿವ್ ಇಶ್ಯೂಸ್ ಬರೋದು, ವೀಕ್ ಮಸಲ್ಸ್ ಆಗಿ ಮೈಕೈ ನೋವು ಬರೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ PCOD, PCOS, ಥೈರಾಯ್ಡ್ ಬರೋದು, ಇದ್ರ ಜೊತೆಗೆ ಮೂಡ್ ಸ್ವಿಂಗ್ಸ್. ಇದೆಲ್ಲ ಆಗೋದಕ್ಕೆ ಕಾರಣ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ. ಈಗ ಫಸ್ಟ್ ಟಾಪಿಕ್ ಬರೋಣ. ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕಾ? ಇವಾಗ ಒಂದು ಆವರೇಜ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಏನೇನ್ ತಿಂತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ, ಟೀ, ತಿಂಡಿ, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ವಡೆ, ಮತ್ತೆ 11-12 ಗಂಟೆಗೆ ಇನ್ನೊಂದು ಕಾಫಿ. ಮಧ್ಯಾಹ್ನ ಊಟ ಅನ್ನ, ಸಾಂಬಾರು, ಮುದ್ದೆ, ಬೇಕಾದ್ರೆ ಒಂದಿಷ್ಟು ಪಲ್ಯ ಆಡ್ ಮಾಡ್ಕೋತಾರೆ. ಮತ್ತೆ ಸಂಜೆ ಟೀ, ಕಾಫಿ, ಮಿಕ್ಸ್ಚರ್, ಚಕ್ಲಿ, ನಿಪ್ಪಟ್ಟು. ನೈಟ್ ಡಯಟ್ ಮಾಡ್ತಾರೆ ಪಾಪ, 2 ಚಪಾತಿ ತಿಂತಾರೆ. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. ನಾನು 48 ನ್ಯೂಟ್ರಿಯೆಂಟ್ ಲಿಸ್ಟ್ ಹೇಳಿದ್ನಲ್ಲ, ಇಲ್ಲಿ ಎಷ್ಟು ಕವರ್ ಆಗ್ತಿರ್ಬೋದು? ಸಿಂಪಲ್ ಆಗಿ ಗೆಸ್ ಮಾಡಿ ನೋಡೋಣ. ನಾನು ಹೇಳಿರೋ ಲಿಸ್ಟ್ ಅಲ್ಲಿ ಇವ್ರು ತಗೊಂಡಿರೋ ಫುಡ್ ಅಲ್ಲಿ ಬರೀ ಒಂದು 16 ಕವರ್ ಆಗ್ತಿರ್ಬೋದು ಅಷ್ಟೇ. ಅದ್ರಲ್ಲೂ 16 ನಮ್ ಬಾಡಿಗೆ ಬೇಕಾಗಿರೋ ಪರ್ಸೆಂಟೇಜ್ ಅಲ್ಲಿ ಬಂತೋ ಇಲ್ವೋ ಅದು ಡೌಟ್. ಅದೇ ಕಾರಣಕ್ಕೆ ನಿಮ್ಗೆ ಡಿಫಿಷಿಯನ್ಸಿ ಆಗಿ ರೋಗಗಳು ಬರೋದು. ಇದೇ ಕಾರಣಕ್ಕೆ ಹೆಲ್ತ್ ಕೇರ್ ಅಲ್ಲಿ ಫುಡ್ ಸಪ್ಲಿಮೆಂಟ್ಸ್ ನ ಸಜೆಸ್ಟ್ ಮಾಡೋದು. ಡಾಕ್ಟರ್ಸ್ ಬಂದು ಡಿಫಿಷಿಯನ್ಸಿ ಆದ್ಮೇಲೆ ಹೇಳ್ತಾರೆ. ಡಿಫಿಷಿಯನ್ಸಿಗೂ ಮುಂಚೆ ನಿಮ್ಮ ಕೋಚ್ಗಳು ಪಾಪ ಹೇಳಿರ್ತಾರೆ. ನೀವೇನ್ ಅನ್ಕೊಂತೀರಾ? ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಮಾರೋದ್ರಿಂದ ಅವ್ರಿಗೆ ಕಮಿಷನ್ ಸಿಗುತ್ತೇನೋ, ಅದಕ್ಕೆ ತಗೋ ಅಂತ ಟಾರ್ಚರ್ ಕೊಡ್ತಾರೆ ಅನ್ಕೋತೀರಾ. ಆದ್ರೆ ನೀವು ತಗೊಳ್ಳೋ ಫುಡ್ ಅಲ್ಲಿ ಡಯಟ್ ಹಾಕೊಟ್ಟಿರ್ತಾರಲ್ಲ, ಅದ್ರಲ್ಲೂ ಕೂಡ ಕವರ್ ಮಾಡಕ್ ಆಗಲ್ಲ. ಅದಕ್ಕೆ ಅಂತಾನೆ ನಿಮ್ಗೆ ಸಪ್ಲಿಮೆಂಟ್ ಸಜೆಸ್ಟ್ ಮಾಡ್ತಾರೆ. ಇದ್ರಿಂದ ನಿಮ್ಮ ಎಲ್ಲಾ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಕವರ್ ಆಗತ್ತೆ. ಕವರ್ ಆದ್ರೆ ಏನಾಗುತ್ತೆ? ನಿಮ್ಮ ಬಾಡಿ ನೀವು ಮಾಡ್ತಿರೋ ವರ್ಕೌಟ್ಗೆ ಸಪೋರ್ಟ್ ಮಾಡುತ್ತೆ. ಅವಾಗ ರಿಸಲ್ಟ್ ಬರೋದು. ಅದಕ್ಕೆ ಫುಡ್ ಸಪ್ಲಿಮೆಂಟ್ ಇಂಪಾರ್ಟೆಂಟ್ ಅನ್ನತ ಹೇಳೋದು. ಫಸ್ಟ್ ತಿಳ್ಕೊಳ್ಳಿ, ಅದು ಫುಡ್ ಸಪ್ಲಿಮೆಂಟ್ಸ್, ಟ್ಯಾಬ್ಲೆಟ್ಸ್ ಅಲ್ಲ. ಅಂದ್ರೆ ಟ್ಯಾಬ್ಲೆಟ್ಸ್ ಅಂದ್ರೆ ಅದು ಟ್ಯಾಬ್ಲೆಟ್ಸೇ. ಹಾಗಾದ್ರೆ ನಾವು ತಗೊಂತಿರೋದು ಏನು ಅಂತ ಕೇಳಕ್ ಬರ್ಬೇಡಿ ನೀವು. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಅದು ಮೆಡಿಸನ್ ಅಲ್ಲ. ಮೆಡಿಸನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಮಗ್ ಜ್ವರ ಬಂದಾಗ ಡೋಲೋ ಹಾಕೋತೀವಿ.
ಕೋಲ್ಡ್ ಆದ್ರೆ ಸಿಟ್ರಿಜನ್ ಹಾಕೋತೀವಿ. ಇದನ್ನ ನಾವು ಮೆಡಿಸಿನಲ್ ಟ್ಯಾಬ್ಲೆಟ್ಸ್ ಅಂತ ಕರಿತೀವಿ. ಆದ್ರೆ ನಮ್ಮ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇದನ್ನ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಈಗ ವೈಟಮಿನ್ ಎಕ್ಸಾಂಪಲ್ ತಗೊಂಡ್ರೆ ಅದೊಂದು ಫ್ರೂಟ್ ವೆಜಿಟೇಬಲ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಈಗ ಪ್ರೋಟೀನ್ ತಗೊಂತೀವಿ, ವೇ. ನನ್ನ ಎಷ್ಟು ಜನ ಕೇಳ್ತಾರೆ ಅಂದ್ರೆ ಅದು ಚಿಕನ್ ದ, ಎಗ್ ದ, ಬೀಫ್ ದ ಅಂತ ಕೇಳ್ತಾರೆ. ಸ್ವಲ್ಪ ತಲೆ ಓಡಿಸಿ, ಅಲ್ಲೇ ವೇ ಅಂತ ಇದೆ ಅಲ್ವಾ, ಜಸ್ಟ್ ಒಂದು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ವೇ ಅಂದ್ರೆ ಏನು ಅಂತ. ಅದೊಂದು ಮಿಲ್ಕ್ ಬೈ ಪ್ರಾಡಕ್ಟ್. ಹೇಗೆ ಪನ್ನೀರ್ ಇದೆಯೋ ಹಾಗೆ ಒಂದು ಮಿಲ್ಕ್ ಎಕ್ಸ್ಟ್ರಾಕ್ಟ್. ಅದೇ ತರ ಪ್ರತಿಯೊಂದು ಸಪ್ಲಿಮೆಂಟ್ಸ್ ಒಂದು ಫ್ರೂಟ್ ಇಂದನೋ ಇಲ್ಲ ವೆಜಿಟೇಬಲ್ ಇಂದನೋ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದಕ್ಕೆ ಅದನ್ನ ನಾವು ಫುಡ್ ಸಪ್ಲಿಮೆಂಟ್ ಅಂತ ಕರಿತೀವಿ, ಮೆಡಿಸಿನ್ ಇಲ್ಲ ಟ್ಯಾಬ್ಲೆಟ್ ಅಂತ ಅಲ್ಲ. ಆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಮೆಡಿಸಿನ್ ಬೇರೆ, ಟ್ಯಾಬ್ಲೆಟ್ಸ್ ಬೇರೆ, ಫುಡ್ ಸಪ್ಲಿಮೆಂಟ್ಸ್ ಬೇರೆ. ಮತ್ತೆ ಆ ಸಪ್ಲಿಮೆಂಟ್ ತಗೊಂಡ್ಬಂದು ಟ್ಯಾಬ್ಲೆಟ್ ಅಂತ ಕೇಳ್ಬೇಡಿ. ಎರಡಕ್ಕೂ ಡಿಫ್ರೆನ್ಸ್ ಹೇಳಿದೀನಲ್ಲ, ತಿಳ್ಕೊಳ್ಳಿ ಈಗ್ಲಾದ್ರು. ಅಟ್ಲೀಸ್ಟ್ ಇವಾಗಾದ್ರೂ ಅರ್ಥ ಆಯ್ತಾ? ನಮ್ಮ ಫುಡ್ ಅಲ್ಲಿ ನಾವ್ ಏನ್ ಕವರ್ ಮಾಡಕ್ ಆಗಲ್ವೋ ಅದಕ್ಕೆ ಪ್ರಾಕ್ಸಿ ತರ ಇರೋದೇ ಈ ಸಪ್ಲಿಮೆಂಟ್. ಸೊ ಸುಮ್ನೆ ಹೇಳ್ಬಿಡಿ ನಾನು ಡೈಲಿ ಸಪ್ ತಿಂತೀನಿ, ಡೈಲಿ ತರಕಾರಿ ತಿಂತೀನಿ, ಡೈಲಿ ಹಣ್ಣು ತಿಂತೀನಿ ಅಂತ. ಎಲ್ಲಾ ಹಣ್ಣು ಒಂದು ದಿನ ತಿನ್ನಕ್ಕಾಗತ್ತಾ? ಎಲ್ಲಾ ವೆಜಿಟೇಬಲ್ಸ್ ಒಂದು ದಿನ ತಿನ್ನಕ್ಕಾಗತ್ತಾ? ಅದು ತಿಂದು ನೀವು ವೆಯ್ಟ್ ಲಾಸ್ ಮಾಡಕ್ಕಾಗತ್ತಾ? ಸಿಂಪಲ್ ಆಗಿ ಯೋಚನೆ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ. ಅಟ್ಲೀಸ್ಟ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ರೆ, ಇಲ್ಲ ಅರ್ಥ ಆಗಿದೆ ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಮುಂದೆ ತಿತ್ಕೊಂಡು ಇವಾಗಾದ್ರೂ ನಿಮ್ಮ ರೂಟೀನ್ ಅಲ್ಲಿ ಚೇಂಜಸ್ ನ ತಗೊಂಡ್ ಬರ್ತೀರಾ. ಸಿ ಯು ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.